ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲರೂ? ಇವತ್ತು ಈಸಿಯಾಗಿ ಮನೆಯಲ್ಲೇ ಮಸಾಲೆ ಪುರಿ ಹೇಗೆ ಮಾಡುವುದಾ ಅಂತ ಅದರ ವಿಧಾನ ಹೇಳ್ತಾ ಇದ್ದೇನೆ. ಮಸಾಲೆ ಪುರಿಗೆ ಬೇಕಾಗುವ ಸಾಮಗ್ರಿಗಳು, ನೀವು ಪಾನಿಪುರಿಗೆ ಮಾಡುವ ಪೂರಿಗಳು ನಿಮಗೆ ಬೇಕಾದರೆ ಮಾರ್ಕೆಟಲ್ಲಿ ಸಿಗುತ್ತೆ. ಹಾಗೆ ಪೂರಿ ಅಲ್ಲಿ ಕೂಡ ತಗೊಳ್ಬೋದು, ಇಲ್ಲಾಂದರೆ ಪ್ಯಾಕೆಟಲ್ಲಿ ಚಪ್ಪಟೆಯಾಗಿ ಸಿಗುತ್ತೆ. ಮನೆಯಲ್ಲಿ ಬೇಕಾದರೆ ಮಾಡುವ ವಿಧಾನ ಬೇಕಾದರೆ ಯೂಟ್ಯೂಬಲ್ಲಿ ನೋಡಿ ನೀವು ಮಾಡ್ಕೊಳ್ಬೋದು. ಅದು ರವೆಯಲ್ಲಿ ಮಾಡೋದು ತುಂಬ ಈಸಿಯಾಗಿರುತ್ತೆ, ಆದರೆ ಕೂಡ ಸರಿಯಾಗಿ ಬರೋದಿಲ್ಲ ಈಕ್ವಲ್ ಶೇಪ್ ಎಲ್ಲ. ಅದಕ್ಕೆ ನಾನು ಪ್ಯಾಕೆಟಲ್ಲಿ ಸಿಗೋದು ತಗೊಳ್ಳೋದು, ಅದು ಫ್ರೈ ಮಾಡೋದು ಮತ್ತು ಚಪ್ಪಟೆಯಾಗಿರುತ್ತೆ. ಒಂದು ಸಲಕ್ಕೆ ನೀವು ಒಂದು ಪ್ಯಾಕೆಟ್ ತಗೊಂಡ್ರೆ ಒಂದು 100 ಪೂರೀಸ್ ಕೂಡ 2-3 ಸಲ ಮಾಡ್ಬೋದು. ಹಾಗೆ ಅದು ಡೀಪ್ ಫ್ರೈ ಮಾಡಿ ಆಯಿಲಲ್ಲಿ ಇಟ್ಟರೆ ಒಂದು ಸಲ ನಿಮಗೆ ಫ್ಯಾಮಿಲಿಗೆ ಪೂರ ಸಾಕಾಗುತ್ತೆ. ಹಾಗೆ ಅದು ಹುಡಿ ಮಾಡಿಕೊಂಡು ಹಾಕೋದು ಮಸಾಲೆ ಪುರಿಗೆ. ಕೆಳಗಡೆ ಒಂದು ಪ್ಲೇಟಲ್ಲಿ ಅಲಂಕರಿಸೋದು. ನೀವು ಜಸ್ಟ್ ಯಾರಿಗಾದರೂ ಕೊಡುವ ಜಸ್ಟ್ ಮುನ್ನ ಮಾತ್ರ ಈ ಪ್ಲೇಟನ್ನು ರೆಡಿ ಮಾಡಬೇಕು, ಇಲ್ಲದಿದ್ದರೆ ಅದು ಕ್ರಿಸ್ಪಿ ಆಗಿರುವುದಿಲ್ಲ. ಅಂದರೆ ಅದರ ಕೆಳಗಡೆ ಪಾನಿಪುರಿಯ ಪೂರಿ ಮತ್ತು ಮೇಲೆ ಸೇವ್ ಅಂದರೆ ಭುಜ್ಯ ಹಾಕ್ತೇವಲ್ವ, ಹಾಗೆ ಕ್ರಿಸ್ಪಿ ಆಗಿರಬೇಕು ತಿನ್ನಲಿಕ್ಕೆ. ಹಾಗೆ ಪಾನಿಪುರಿಯ ಪೂರೀಸ್ ಮತ್ತು ನಂತರ ಬಟಾಣಿ, ಬೇಯಿಸಿದ ಬಟಾಣಿ ಕಾಳು ಹಾಕಬೇಕು. ನಂತರ ಪೊಟ್ಯಾಟೊ, ಆಲೂಗಡ್ಡೆ ಬೇಯಿಸಿದ್ದು ಹಾಕಬೇಕು. ನಂತರ ಅದರ ಮೇಲೆ ಕ್ಯಾರೆಟ್ ಸ್ಕ್ರೇಪ್ ಮಾಡಿದ್ದು ಸಣ್ಣದಾಗಿ ಕತ್ತರಿಸಿದ್ದು ಕೂಡ ಆಗುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟ್ ಹಾಕೋದು. ಅದರ ಮೇಲೆ ಈ ಕಡಿ ಮಾಡ್ತಾರೆ. ಒಂದು ಕಡಿ ಮಾಡೋದು ಹೇಗೆ ಅಂತ ಹೇಳಿದರೆ, ನೀವು ಒಳ್ಳೆ ಮಾಡಿ ಸ್ವಲ್ಪ ಆಯಿಲ್ ಹಾಕಿ ಆನಿಯನ್, ಟೊಮೆಟೊ, ಒಂದೊಂದು ಟೊಮೆಟೊ ಒಂದೊಂದು ಆನಿಯನ್ ಕೂಡ ಆಗುತ್ತೆ. ಒಂದು 4 ಮಂದಿಗೆ ಒಳ್ಳೆ ಮಾಡಿ ಫ್ರೈ ಮಾಡಬೇಕು. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಕೂಡ ಹಾಕಬೇಕು, ಬೆಳ್ಳುಳ್ಳಿ ಮತ್ತು ಶುಂಠಿ ಒಳ್ಳೆ ಮಾಡಿ ಫ್ರೈ ಮಾಡಿದ ನಂತರ ಇದಕ್ಕೆ ಬೇಯಿಸಿದ ಬಟಾಣಿ ಕಾಳು ಇರುತ್ತೆ ಅಲ್ವಾ, ಈಗ ನಾವು ಅಲಂಕಾರಕ್ಕೆ ಇಟ್ಟಿದ್ವಿ ಪ್ಲೇಟಲ್ಲಿ. ಆ ಬಟಾಣಿ ಕಾಳು ಮತ್ತು ಪೊಟ್ಯಾಟೋಸು ನಾವು ಮೇಲ್ಗಡೆ ಹಾಕ್ತೇವೆ. ಆ ಥರದ್ದೇ ನೀವು ಅದಕ್ಕೇ ಹಾಕಿ ಟೊಮೆಟೊ, ಆನಿಯನ್ ಮತ್ತು ಈರುಳ್ಳಿ, ಶುಂಠಿ ಜೊತೆ ಹಾಕಿ ಸ್ವಲ್ಪ ಬಟಾಣಿ ಮತ್ತು ಪೊಟ್ಯಾಟೋಸ್ ಕೂಡ ಒಳ್ಳೆ ಮಾಡಿ ಗ್ರೈಂಡ್ ಮಾಡಿ ನಂತರ ಅದು ಮಿಕ್ಸಿಯಲ್ಲಿ ಹುರಿದು ಅಂದರೆ ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು. ಹುರಿದ ನಂತರ ಅದಕ್ಕೇ ಆ ಮಸಾಲೆ ಎಲ್ಲ ಹಾಕಬೇಕು ಫ್ರೈ ಆಗುವಾಗ. ಎಂಥ ಮಸಾಲೆ ಹೇಳಿದರೆ, ಒಂದು ಡ್ರೈ ಮ್ಯಾಂಗೋ ಪೌಡರ್ ಅಂತ ಸಿಗುತ್ತೆ, ಆಮ್ಚೂರ್ ಪೌಡರ್ ಅಂತ ಹೇಳ್ತಾರೆ, ಚಾಟ್ ಮಸಾಲ ಸಿಗುತ್ತೆ, ಮತ್ತು ಕೊತ್ತಂಬರಿ ಪೌಡರ್ ಮತ್ತು ಗರಂ ಮಸಾಲ ಪೌಡರ್. ಇಷ್ಟು ಹಾಕಿದರೆ ಸಾಕಾಗುತ್ತೆ. ನಿಮಗೆ ಗ್ರೀನ್ ಚಿಲ್ಲಿ ಬೇಕಾದರೆ ಹಾಕ್ಬೋದು, ನಿಮಗೆ ಖಾರ ಬೇಕಾದರೆ ಜಾಸ್ತಿ, ಇಲ್ಲಾಂದರೆ ಸ್ವಲ್ಪ ಡ್ರೈ ಅಂದರೆ ಕೆಂಪು ಕಾಶ್ಮೀರ್ ಚಿಲ್ಲಿ ಪೌಡರ್ ಹಾಕ್ಬೋದು. ಅದರದ್ದು ಒಂದು ಪೇಸ್ಟ್ ಮಾಡಿ ಇಡಬೇಕು. ತುಂಬ ತಿಕ್ಕಲ್ಲ, ತುಂಬ ವಾಟರಿ ಕೂಡ ಅಲ್ಲ. ಹಾಗೆ ಅದು ಅಲಂಕರಿಸಿದ ನಂತರ ಪ್ಲೇಟಲ್ಲಿ ಇದೆಲ್ಲ ಕ್ರಿಸ್ಪಿ ಪಾನಿಪುರಿ ಎಲ್ಲ ಹಾಕಿದ ನಂತರ ಮೇಲೆ ಭುಜಿಯ ಹಾಕಿ ಕೊತ್ತಂಬರಿ ಹಾಕಿ ಸರ್ವ್ ಮಾಡಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್.